ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದೊಂದು ಸಿಂಪಲ್ ರೆಸಿಪಿ ಮಸಾಲ ಪಾಪಡ್ ಅಂತ ಹೇಳಿ. ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಚಳಿಗೆ ಒಂಥರ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಸಿಂಪಲ್ಲಾಗಿ ಮಾಡೋದು. 2 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ಸೌತೆಕಾಯಿ, 3 ಆನಿಯನ್ನು, ಈರುಳ್ಳಿ, 2 ಟೊಮೆಟೊ ಇಟ್ಕೊಂಡಿದ್ದೀನಿ. ಎಲ್ಲ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಟೊಮೆಟೊ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲನೂ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದು ಖಾರಕ್ಕೆ ನಿಮಗೆ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಒಂದೇ ಹಸಿಮೆಣಸು ಹಾಕ್ಕೋಬೋದು. ಇದು ಖಾರ ಇಲ್ಲ, ಅದಕ್ಕೆ 2 ಹಾಕಿದ್ದೀನಿ. ಆಮೇಲೆ ಇದು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು ಇದಕ್ಕೆ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಇವಾಗ ಹಪ್ಪಳಕ್ಕೆ ಇದು ಒಂಥರ ಹೀಗೆ ಮಾಡಿಬಿಟ್ಟು ಹಿಂಗೆ ತಿನ್ನೋವಂಥ ರೆಸಿಪಿ ಇದು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಆಗುತ್ತೆ ಅಂತಿದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲ ಜಾಸ್ತಿ ಖಾರ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೋಬೋದು. ಇದು ಒಂಥರ ನಿಮಗೆ ಸ್ವಲ್ಪ ಇಟ್ಬಿಟ್ಟು ಇದು ಮಾಡಿ ತಿನ್ನೋದು ಅಂತಿದ್ರೆ ಅದು ಸೌತೆಕಾಯಿನ ಚೆನ್ನಾಗಿ ಹಿಂಡ್ಕೊಂಡು ನೀರು ತೆಗೆದುಬಿಟ್ಟು ಆಮೇಲೆ ಹಾಕ್ಕೋಬೇಕು. ನಾನು ಹಾಗೆ ಹಾಕಿದ್ದೀನಿ. ಇದು ಹಪ್ಪಳಗಳು ನೋಡಿ, ಈ ಥರ ಹಪ್ಪಳಗಳು ಸಿಗುತ್ತಲ್ಲ, ಇದನ್ನು ನಾನು ಇಟ್ಕೊಂಡಿದ್ದೀನಿ. ಇದು ಯಾವಾಗಲೂ ಮನೇಲಿ ಇದ್ದೇ ಇರುತ್ತಲ್ವ. ಇದನ್ನು ಇಮಿಡಿಯೇಟ್ಲಿ ಇದನ್ನು ಹುರ್ಕೊಳ್ಳೋದು. ಇದು ಹುರ್ಕೊಳ್ಳೋದು ನಾನು ಮೈಕ್ರೋವೇವಲ್ಲಿ ಹುರ್ಕೋತಾ ಇದ್ದೀನಿ. ಮೈಕ್ರೋವೇವಲ್ಲಿ ಒಂದು 30 ಸೆಕೆಂಡ್ಸ್ ಆನ್ ಮಾಡಿ ಇಟ್ಟರೆ ಸಾಕು. ಅದು 30 ಸೆಕೆಂಡ್ಸು ಬೇಕಾಗಲ್ಲ, ಒಂದು 20-25 ಸೆಕೆಂಡ್ಸಲ್ಲಿ ಆಗಿಬಿಡುತ್ತೆ. ಅದು ಒಂಥರ ತುಂಬ ಈಸಿಯಾಗಿ ಹುರ್ಕೋಬೋದು ಇದರಲ್ಲಿ ಹುರ್ಕೊಳ್ಳೋದು. ಇದು ಒಂದು 25 ಸೆಕೆಂಡ್ಸ್ ಆದ ತಕ್ಷಣ ಮತ್ತೆ ತೆಗೆದು ಉಲ್ಟಾ ಹಾಕ್ಕೊಳ್ಬೇಕು. ಇದು ಒಂದು 10-15 ಸೆಕೆಂಡ್ಸು ಹುರ್ಕೊಳ್ಳೋದು. ಇದು ನಮಗೆ ಜಾಸ್ತಿ ಹೊತ್ತಿಟ್ಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ. ಹಾಗಾಗಿ ಅದನ್ನು ಹಾಗೆ ಹುರ್ಕೊಳ್ಳೋದು. ಒಂದು 10-15 ಸೆಕೆಂಡ್ಸಲ್ಲಿ ಹುರ್ಕೊಳ್ಳೋದು ಚೆನ್ನಾಗಾಗುತ್ತೆ. ಇದು ಈ ಥರ ಮಾಡಿಕೊಂಡು ತಿಂದರೆ ಒಂಥರ ಚಳಿಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಂದು ರೆಸಿಪೀಸು ಎಲ್ಲ ಇದು ಹಾಕಿರೋದು, ನಾನು ಕಲ್ಲಂಗಡಿ ಹಣ್ಣಿಂದು ಕಾಯಿದು ದೋಸೆ, ಹಣ್ಣಿನ ದೋಸೆ, ಮತ್ತು ಹೀರೆಕಾಯಿದು ದೋಸೆ ಎಲ್ಲ ಹಾಕಿದ್ದೀನಿ. ನೋಡಿಬಿಟ್ಟು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಹಾಕಿ ಕಮೆಂಟ್ಸ್ ಮಾಡಿ. ಆಮೇಲೆ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಈಗ ನೋಡಿ, ಇದನ್ನು ನಾನು ಒಲೆಯಲ್ಲಿ ಹುರಿಯೋದನ್ನು ತೋರಿಸ್ತಾ ಇದ್ದೀನಿ. ಮೈಕ್ರೋವೇವ್ ಇಲ್ಲದೆ ಇದ್ದರೆ ಒಲೆಯಲ್ಲಿ ಈ ಥರ ಹುರ್ಕೋಬೋದು. ಒಲೆಯಲ್ಲಿ ಈ ಥರ ಹುರ್ಕೊಂಬಿಟ್ಟು ಅದನ್ನು ಇಟ್ಕೊಂಡು ಅದಕ್ಕೆ 2 ತೋರಿಸ್ತಾ ಇದ್ದೀನಿ. ಇವಾಗ ನಾನು 2 ಇದರಲ್ಲಿ ಮೈಕ್ರೋವೇವಲ್ಲಿ 2 ಹೀಗೆ ಹುರಿದ್ಬಿಟ್ಟು ಒಲೆ ಮೇಲೆ ಹುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಒಂಥರ ಸಿಂಪಲ್ಲಾಗಿರೋ ರೆಸಿಪಿ. ಈಗ ದೋಸೆ ಹಪ್ಪಳನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳು, ಇದಕ್ಕೆ ಇದು ಕ್ಯಾರೆಟ್ ಬೇಕಾದರೂ ತುರಿದು ಹಾಕ್ಕೋಬೋದು, ಅಥವಾ ನಿಮ್ಗೆ ಯಾವ ತರಕಾರಿ ಬೇಕೋ, ಮೂಲಂಗಿ ಬೇಕಾದ್ರೆ ತುರಿದು ಹಾಕ್ಕೋಬೋದು. ಒಂಥರ ತುಂಬ ಖಾರವಾಗಿ ಚೆನ್ನಾಗಿರುತ್ತೆ. ಈ ಚಳಿಗೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ನೀವು ಮಾಡ್ಕೊಂಡು ತಿಂದ್ಬಿಟ್ಟು ನೋಡಿ, ಆಮೇಲೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಚೆನ್ನಾಗಿರುತ್ತೆ. ಒಂಥರ ಲೈಕ್ ಮಾಡಿದ್ರು ಚೆನ್ನಾಗಿರುತ್ತೆ. ಒಂಥರ ಇದು ಶೇರ್ ಮಾಡೋದು ಮಾಡಿ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಪ್ಪ ನನ್ನ ಚಾನಲ್ಗೆ. ಇದನ್ನು ತಿಂದು ನೋಡಿ, ಟೇಸ್ಟ್ ನೋಡಿ ಹೇಳಿ ಹೇಗಿತ್ತು ಅಂತ. ಇದು ಎಂಥ ಚೆನ್ನಾಗಿದೆ, ರುಚಿಯಾಗಿ ಚೆನ್ನಾಗಿದೆ. ತುಂಬ ಒಂಥರ ಟೇಸ್ಟಿಯಾಗಿದೆ, ಖಾರವಾಗಿ ತುಂಬ ಚೆನ್ನಾಗಿದೆ. ಇದು ನೀವು ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು.